ನಮಸ್ಕಾರ. ವೆಲ್ಕಮ್ ಟು ವಿ3 ವಾಸ್ತು ಅಂಡ್ ಆಸ್ಟ್ರಾಲಜಿ. ನಾವು ಇವಾಗ ವಾಸ್ತು ರಿಲೇಟೆಡ್ ಟಿಪ್ಸ್ಗಳೇ ಒನ್ ಬೈ ಒನ್ ಆಗಿ ನಾವು ಮಾತಾಡ್ಕೊಂಡು ಬರ್ತಾ ಇದ್ದೀವಿ. ಇವಾಗ ಮೇನ್ ಪಾಯಿಂಟ್ ಏನು ಮಾತಾಡ್ತೀವಿ ಅಂದರೆ, ಈ ವಾಸ್ತುನಲ್ಲಿ ಬೀರು ಎಲ್ಲಿ ಒಂದು ಮನೇಲಿ ಇಡಬೇಕು ಅಂತ ಕ್ವಶನ್. ವಾಸ್ತು ಅಲ್ಲಿ ಎಲ್ಲ ವಿಷಯಕ್ಕೂ ಪ್ರೊವಿಷನ್ ಇದೆಯೇ, ನಾವು ಅದು ರಿಪ್ಲೇಸ್ ಮಾಡ್ಕೊಳ್ಳೋದಿಲ್ಲ. ಒಂದು ದುಡ್ಡು ಇಡೋಕ್ಕಾಗಲಿ, ದುಡ್ಡು ಖರ್ಚು ಮಾಡೋ ವಿಧಾನ ಆಗಲಿ, ಎಲ್ಲ ವಿಷಯಕ್ಕೂ ನಮ್ಮ ವಾಸ್ತುವಿನಲ್ಲಿ ಪ್ರೊವಿಷನ್ ಇದೆಯೇ, ಬಟ್ ನಾವುಗಳು ಅದು ಮೇಂಟೈನ್ ಮಾಡೋದಿಲ್ಲ. ತುಂಬ ಜನ ಓನ್ ಹೌಸ್ ಆಗಲಿ ಅಥವಾ ರೆಂಟೆಡ್ ಹೌಸ್ ಆಗಲಿ, ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ನಾವು ಎಷ್ಟೋ ದುಡಿತೀವಿ, ಈ ಕಷ್ಟ ಬಿದ್ದು ದುಡಿದ್ರೂ ನಾವು ನೀರು ಥರ ಖರ್ಚಾಗ್ಬಿಡುತ್ತವೆ, ನಮಗೂ 1 ರೂಪಾಯಿನೂ ಉಳಿಯೋದಿಲ್ಲ. ಏನಕ್ಕಿದು, ಮನೆಯಲ್ಲಿ ತೊಂದರೆನಾ ಅಥವಾ ಬೇರೆನ ತೊಂದರೆನಾ ಅಂತ ತುಂಬ ಜನಗಳು ಕೇಳೋ ಕ್ವಶನ್ ಇದು. ಆದರೆ ಇದು ಮನೆ ತೊಂದರೆ ಮತ್ತು ಬೇರೆ ತೊಂದರೆ ಹೇಳೋಕ್ಕಂತೂ ಇದು ನಾವು ಡೇ ಟು ಡೇ ಲೈಫಲ್ಲಿ ಫಾಲೋ ಮಾಡೋದು ಸಿಸ್ಟಮ್ಗಳು. ಈ ಪ್ರೋಸೆಸ್ ಕರೆಕ್ಟಾಗಿ ನಾವು ಫಾಲೋ ಅಪ್ ಮಾಡಿದರೆ ನಾವು ಸ್ವಲ್ಪ ಈ ಪ್ರಾಬ್ಲಮ್ಗಳಿಂದ ಆಚೆ ಬರ್ಬೋದು. ಏನಪ್ಪ ಅಂದರೆ, ನಾವು ಕಷ್ಟ ಬಿದ್ದು ದುಡ್ಡು ದುಡಿತೀವಿ, ಅದು ಯಾವ ಥರ ಯುಟಿಲೈಸ್ ಮಾಡ್ಕೋಬೇಕು, ಅದು ಯಾವ ಥರ ವಾಸ್ತು ಪ್ರಕಾರ ಸಿಸ್ಟಮ್ಗಳು ಫಾಲೋ ಅಪ್ ಮಾಡಬೇಕು ಅಂತ ನಾವು ಇವಾಗ ಡಿಸ್ಕಸ್ ಮಾಡುವ. ಫಸ್ಟ್, ವಾಸ್ತುನಲ್ಲಿ ಇರೋದು 8 ಡೈರೆಕ್ಷನ್ ಇರ್ತವೆ. ಮೇಯ್ನ್ ಆಗಿ ಪೂರ್ವ ಅಂದರೆ ಈಸ್ಟ್ ಅಂತ ಹೇಳ್ತೀವಿ, ಪಶ್ಚಿಮ ವೆಸ್ಟ್, ಉತ್ತರ ಅಂದರೆ ನಾರ್ತ್, ಸೌತ್ಗೆ ದಕ್ಷಿಣ. ಇದು 4 ಮೇಯ್ನ್ ಡೈರೆಕ್ಷನ್. ಇದೇ ಬಿಟ್ಟು 4 ಕಾರ್ನರ್ ಡೈರೆಕ್ಷನ್ ಇರ್ತವೆ. ಅದು ಏನಪ್ಪ ಅಂದರೆ, ನಾರ್ತ್ ಮತ್ತು ಈಸ್ಟ್ ಜಾಯ್ನ್ ಆಗೋ ಪ್ಲೇಸ್ ನಾವೇನು ಹೇಳ್ತೀವಿ, ಈಶಾನ್ಯ ಅಂತ ಹೇಳ್ತೀವಿ. ಆಮೇಲೆ ಈಸ್ಟ್ ಮತ್ತು ದಕ್ಷಿಣ ಎಲ್ಲಿ ಜಾಯ್ನ್ ಆಗ್ತೀವೋ ಆ ಕಾರ್ನರ್ ಪ್ಲೇಸ್ಗೆ ಆಗ್ನೇಯ, ಅದೇ ಸೌತ್ ವೆಸ್ಟ್ ಅಂತ ಹೇಳ್ತೀವಿ. ಅದೇ ಥರ ಸೌತ್ ಮತ್ತು ವೆಸ್ಟ್ ಜಾಯ್ನ್ ಆಗೋ ಕಾರ್ನರ್ ಏನು ಹೇಳ್ತೀವಿ, ಒಂದು ಮನೆಯಲ್ಲಿ ಸೌತ್ ಮತ್ತು ವೆಸ್ಟ್ ಕಾರ್ನರ್ ಇರ್ತಲ್ವ, ಸೌತ್ ವೆಸ್ಟ್, ಅದು ನೈಋತ್ಯ ಅಂತ ಹೇಳ್ತೀವಿ. ಅದು ಇಂಪಾರ್ಟೆಂಟ್ ಪ್ಲೇಸ್, ನೋಟ್ ಮಾಡ್ಕೊಳ್ಳಿ. ಇನ್ನೊಂದು ಕಾರ್ನರ್ ಏನಪ್ಪ ಅಂದರೆ ವಾಯುವ್ಯ, ಎಲ್ಲಿ ಪಶ್ಚಿಮ ಮತ್ತು ಉತ್ತರ ಜಾಯ್ನ್ ಆಗ್ತೀವೋ ಆ ಪ್ಲೇಸ್ಗೆ ನಾರ್ತ್ ವೆಸ್ಟ್, ಆ ವಾಯುವ್ಯ ಅಂತ ಹೇಳ್ತೀವಿ. ಇದೇ ಮೇಯ್ನ್ ಆಗಿ ಇದು 8 ಡೈರೆಕ್ಷನ್ ನಾವು ವಾಸ್ತುನಲ್ಲಿ ಪ್ರಮುಖವಾಗಿ ಹೇಳೋದು ಕಾರ್ನರ್ ಮತ್ತು ಡೈರೆಕ್ಷನ್ಗಳು. ಸೊ ಅಂಥ ಡೈರೆಕ್ಷನ್ ನಾವು ಯುಟಿಲೈಸ್ ಮಾಡ್ಕೊಂಡು ನೋಡಿದ್ರೆ ಇಂಥ ಪ್ರಾಬ್ಲಮ್ಗಳಿಂದ ನಾವು ಸಾಲ್ವ್ ಮಾಡ್ಕೋಬೋದು. ಒಂದು. ಎರಡನೇ ವಿಷಯ, ಸರಿ ಸರ್ ವಾಸ್ತು ಆ ಥರ ಇಲ್ಲ, ವಾಸ್ತು ಪ್ರಕಾರ ನೀವು ಹೇಳೋ ಡೈರೆಕ್ಷನ್ ಪ್ರಕಾರ ಮನೆ ಇಲ್ಲ, ಅದು ತೊಂದರೆನಾ ಅಂತ ಕೇಳಿದರೆ, ಅದು ತೊಂದರೆನೋ ಇಲ್ಲವೋ ಅದು ಸೆಕೆಂಡ್ರಿ. ಅದುವೇ ನಾವು ಯಾವ ಥರ ಯುಟಿಲೈಸ್ ಮಾಡ್ಕೋತೀವಿ ಆ ಮನೆಯಂದರೆ, ಸೌತ್ ವೆಸ್ಟ್, ನಾರ್ಮಲಿ ಬಾಡಿಗೆ ಮನೆ ಆಗಲಿ ಅಥವಾ ಓನ್ ಹೌಸ್ ಆಗಲಿ ಸೌತ್ ವೆಸ್ಟಲ್ಲಿ ಮಾಸ್ಟರ್ ಬೆಡ್ರೂಮ್ ಮಾಡಿರ್ತಾರೆ. ಆ ಸೌತ್ ವೆಸ್ಟ್ ಮಾಸ್ಟರ್ ಬೆಡ್ರೂಮಲ್ಲಿ ಕಬೋರ್ಡ್ಸ್, ಬೀರು ಮತ್ತು ಅರಿಗಳು, ಇಂಥ ಐಟಮ್ಗಳು ಆ ಸೌತ್ ವೆಸ್ಟ್ ಕಾರ್ನಲ್ಲಿ ನಾರ್ಮಲಿ ಪ್ರೊವೈಡ್ ಮಾಡಿರ್ತಾರೆ. ಸಪೋಸ್ ಪ್ರೊವೈಡ್ ಮಾಡಿಲ್ಲ ಅಂದರೆ ಒಬ್ಬೊಬ್ಬ ಬಾಡಿಗೆ ಮನೆಯವರು ನಾರ್ಮಲಿ ಬೀರು ಇಟ್ಟಿರ್ತಾರೆ, ತಗೊಂಡೋಗಿ ಅಲ್ಲಿ ಇಟ್ಕೊಳ್ತಾರೆ. ಅದು ಯಾವ ಡೈರೆಕ್ಷನ್ ಇಡಬೇಕು, ಅಥವಾ ಕಬೋರ್ಡ್ಸ್ ನಮ್ಮ ಸೌತ್ ವೆಸ್ಟಲ್ಲಿ ಅಲ್ಲಿ ಮಾಡಿದರೆ ಅದೇ ಫಾಲೋ ಅಪ್ ಮಾಡ್ಬೋದು. ಇಲ್ಲ ಅಂದರೆ ಈ ಬೀರು ತಗೊಂಡೋಗಿ ಸೌತ್ ವೆಸ್ಟ್ ಕಾರ್ನರಲ್ಲಿ, ಅದೇ ನೈಋತ್ಯ ಹೇಳಿದೆಯಲ್ವ, ಆ ಕಾರ್ನರಲ್ಲಿ ಫೇಸಿಂಗ್ ಈಸ್ಟ್ ಅಥವಾ ಸೌತ್ ಗೋಡೆಗೆ ಟಚ್ ಮಾಡಿಸ್ಬಿಟ್ಟು ಫೇಸಿಂಗ್ ನಾರ್ತ್, ಈ 2 ಕಡೆ ನಾವು ಇಡೋದು ಉತ್ತಮ. ಇದು ಡ್ರಾಯಿಂಗ್ ಒಂದು ಅಟ್ಯಾಚ್ ಮಾಡಿದ್ದೀವಿ, ಆ ಡ್ರಾಯಿಂಗ್ ಸ್ವಲ್ಪ ನಮಗೆ ನೋಡಿದರೆ ಈಸಿಯಾಗಿ ನೀವೇ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಈ ಸಿಸ್ಟಮ್ ಥರ ಇಟ್ಕೊಳ್ತೀವಿ. ಓಕೆ, ಇದು ಪ್ಲೇಸ್ಮೆಂಟ್ ಆಯಿತು, ಎಲ್ಲಿ ಬೀರೋ ಇಡಬೇಕು, ಏನು ಮಾಡಬೇಕಂತ ಇದು ಪ್ಲೇಸ್ಮೆಂಟ್ ಆಯಿತು. ಅದು ಯಾವ ಥರ ನಾವು ಮೈಂಟೈನ್ ಮಾಡ್ಕೋಬೇಕಂದ್ರೆ, ಈಗ ಸಂಬಳ ಅಥವಾ ಬೇರೆ ಇನ್ಕಮ್ ಬಂದಿರ್ತವೆ, ಅದು ತಗೊಂಡೋಗಿ ಸೌತ್ ವೆಸ್ಟ್ ಬೀರೋ ಅಥವಾ ವಾರ್ಡ್ರೋಬ್ನಲ್ಲಿ ಒಂದು ಕ್ಯಾಶ್ ಬಾಕ್ಸ್, ಸಮ್ಟೈಮ್ಸ್ ಇವಾಗ ಲಾಕರ್ ಯೂಸ್ ಮಾಡ್ತಾರೆ, ಆದರೆ ವುಡ್ಡಲ್ಲಿ ಇಡೋದು ತುಂಬ ಉತ್ತಮ. ಇದು ಶಾಸ್ತ್ರದಲ್ಲಿ ಹೇಳೋ ವಿಧಾನ. ವುಡ್ ಇಲ್ಲಾದ್ರೂ ನೀವು ಕ್ಯಾಶ್ ಬಾಕ್ಸ್ ಏನು ಸಿಸ್ಟಮ್ ಇದೆಯೋ ಆ ಸೌತ್ ವೆಸ್ಟಲ್ಲಿ ಇರೋ ಬೀರೋನಲ್ಲಿ ಈಸ್ಟ್ ಅಥವಾ ನಾರ್ತ್ ಫೇಸಿಗೆ ಇರಬೇಕು. ಅಂಥ ಪ್ಲೇಸ್ನಲ್ಲಿ ನೀವು
ಕ್ಯಾಶ್ ಬ್ಯಾಕ್ಸ್ ಇಡಬೇಕು. ಅದು ಡ್ರಾಯಿಂಗ್ನೇ ಇಟ್ಕೊಟ್ಟಿರ್ತೀವಿ. ಆ ಡ್ರಾಯಿಂಗಲ್ಲಿ ನೋಡಿದರೆ ಸ್ವಲ್ಪ ಫುಲ್ಲ ಅಂಡರ್ಸ್ಟ್ಯಾಂಡ್ ಆಗುತ್ತವೆ. ಅದರಲ್ಲಿ ಕ್ಯಾಶ್ ಬಾಕ್ಸಲ್ಲಿ ಪಕ್ಕನೇ ನೀವು ಬೇಕಾದ್ರೆ ಒಂದು ಗಣೇಶ ಫೋಟೋ ಅಥವಾ ಮಹಾಲಕ್ಷ್ಮಿ ಫೋಟೋ ಅಥವಾ ಗಜಲಕ್ಷ್ಮಿ ಫೋಟೋ ನೀವು ಸ್ಟಿಕ್ ಮಾಡಿ ಇಟ್ಕೋಬೋದು. ಇನ್ನೊಂದೇನೆಂದರೆ ಕ್ಯಾಶ್ ಬಾಕ್ಸ್ ವ್ಯೂ ಮಾಡಿ ಒಂದು ಕನ್ನಡಿ ಫಿಕ್ಸ್ ಮಾಡ್ಕೋಬೋದು. ಯಾಕಂದರೆ ನಾವು ಪಾಸಿಟಿವ್ ಎನರ್ಜಿ ಅಟ್ರಾಕ್ಟ್ ಮಾಡಬೇಕಾದ್ರೆ ಈ ಕ್ಯಾಶ್ ಬ್ಯಾಕ್ಸಲ್ಲಿ ಇಡೋ ಹಣ ಮಲ್ಟಿಪಲ್ ಆಗ್ತಂತೆ. ಸೊ ಅದನ್ನು ನಾವು ಕ್ರಿಯೇಟ್ ಮಾಡಿ ಇಂಥದ್ರಲ್ಲಿ ಮಲ್ಟಿಪಲ್ ಇನ್ಕಮ್ ಕ್ರಿಯೇಟ್ ಮಾಡ್ಕೋತೀವಿ. ಸೊ ಈ ಥರ ನಾವು ಇಟ್ಕೊಳ್ಳೋದು ಉತ್ತಮ. ಒಂದು ತಿಂಗಳಿಗೆ ಅಥವಾ ಯಾವಾಗ ದುಡ್ಡು ಬರುತ್ತೋ ಇನ್ಫ್ಲೋ ಇರುವಾಗ ತಗೊಂಡೋಗಿ ಆ ಸೌತ್ ವೆಸ್ಟ್ಲಿ ಇಟ್ಕೋಬೇಕು. ಡೇ ಟು ಡೇ ಖರ್ಚಿತ್ತು ಸರ್, ನಾ ಯಾವ ಥರ ಡೈಲಿ ಓಪನ್ ಮಾಡಬೇಕಾ ಆ ಕ್ಯಾಶ್ ಬ್ಯಾಕ್ಸ್ ಅಂದರೆ ಆ ಥರ ಡೈಲಿ ಹೋಗಿ ಡಿಸ್ಟರ್ಬ್ ಮಾಡಬಾರ್ದು. ಅಲ್ಲಿ ಇರೋ ಎನರ್ಜಿ ಅದೇ ಥರ ಇರಬೇಕಾಗ್ತವೆ. ಅಲ್ಲಿ ಬಂದಿರೋ ಹಣ ಇರಲಿ, ಅದರ ಹಣದಲ್ಲಿ ಎಷ್ಟು ನೀವು ಖರ್ಚು ಮಾಡಬೇಕೋ ವೀಕ್ಲಿ ಅಥವಾ 15 ಡೇಸ್ಗೆ ಒಂದ್ಸಾರಿ ಅದು ಓಪನ್ ಮಾಡಿ ಬೇಕಾಗಿರೋದು ಪ್ಲ್ಯಾನ್ ಮಾಡಿಬಿಟ್ಟು ಆ ಅಮೌಂಟ್ ತೊಗೊಂಡೋಗಿ ಆ ರೂಮಲ್ಲಿರೋ ಬೇರೆ ಕಬೋರ್ಡು ಅಥವಾ TV ಡ್ರಾಯರ್ ಏನೋ ಇರ್ತವೆ, ವಾಯುವ್ಯ ಹೇಳ್ತೀವಿ ರೈಟಾ, ನಾರ್ತ್ ವೆಸ್ಟ್ಲಿ ಒಂದು ಪ್ಲೇಸಲ್ಲಿ ಇಟ್ಕೊಂಡು ಡೇ ಟು ಡೇ ಎಕ್ಸ್ಪೆನ್ಸಸ್ ನೀವು ಮಾಡ್ಕೋಬಹುದು. ಯಾಕಂದರೆ ಎಕ್ಸ್ಪೆನ್ಸಸ್ ಮಾಡೋ ಕಾರಣ ಏನಂದರೆ ಈ ವಾಯುವ್ಯ ಮೂಲೆ ಇದೆ, ನಾರ್ತ್ ವೆಸ್ಟ್ ಹೇಳ್ತೀವಲ್ವ, ಅಲ್ಲಿ ಎಕ್ಸ್ಪೆನ್ಸಸ್ ಮಾಡೋದು ಒಳ್ಳೆ ವಿಧಾನ ಆಗ್ತವೆ. ಡೇ ಟು ನಿಮ್ಗೆ ಹಾಲು ಖರ್ಚಾಗಲಿ ಮನೆ ಬಾಡಿದಾಗಲಿ ಅಲ್ಲಿ ಇಟ್ಬಿಟ್ಟು ಎಷ್ಟು ಬೇಕಾದ್ರೆ ಖರ್ಚು ಮಾಡ್ಕೊಳ್ಳಿ. ಆದರೆ ಫಸ್ಟ್ ಬಂದಿರೋ ಇನ್ಕಮ್ಮೇ ಸೌತ್ ವೆಸ್ಟಲ್ಲಿ ಇರಬೇಕು. ವಾರಕ್ಕೆ 1 ಸಾರಿ 2 ಸಾರಿ ಓಪನ್ ಮಾಡಬೇಕಂತ ಇದು ಹೇಳೋ ವಿಧಾನ. ಈ ಸಿಸ್ಟಮ್ ಫಾಲೋ ಮಾಡ್ಕೊಳ್ಳಿ. ಸ್ವಲ್ಪ ಜನ ಹಾಲಿರೋ TV ಕ್ಯಾಬಿನೆಟ್ಟಲ್ಲಿ ನಾರ್ತ್ ಈಸ್ಟಲ್ಲಿ ಅಲ್ಲಿ ಇರ್ತಾ ಇದ್ದಾರೆ. ನಾರ್ತ್ ಈಸ್ಟಲ್ಲಿ ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದರೆ ಅಲ್ಲಿಟ್ಟರೆ ಜಲಮೂಲೆ ನೀರು ಥರ ಖರ್ಚು ಮಾಡೋದು ಜಾಸ್ತಿ ಇರುತ್ತವೆ. ಅದೇ ಥರ ಲೇಡೀಸ್ ಮೇಂಟೈನ್ ಮಾಡೋದು, ಅಕೌಂಟ್ಸ್ ಮೇಂಟೈನ್ ಮಾಡ್ತಾರೆ ಅಂದರೆ ಸ್ವಲ್ಪ ಅಮೌಂಟ್ ಲೇಡೀಸ್ ಕೈಯಲ್ಲಿ ಕೊಟ್ಬಿಟ್ಟು ಅವ್ರ ಥರ ಖರ್ಚು ಮಾಡಿಸೋದು ಉತ್ತಮ. ಮಿಕ್ಕಿರೋ ಅಮೌಂಟು ಲೇಡೀಸ್ಗೆ ಏನು ಮಾಡಬೇಕು, ಕಿಚನಲ್ಲಿ ಇಟ್ಕೋಬೋದು. ಅಡುಗೆ ಮನೆಯಲ್ಲಿ ಸೌತ್ ಈಸ್ಟಲ್ಲಿ ಇದ್ದರೆ ಅಲ್ಲಿ ಇಟ್ಕೋಬೋದು, ಅಥವಾ ನಾರ್ತ್ ವೆಸ್ಟ್ ಅಡುಗೆ ಮನೆಯಲ್ಲಿ ಇಟ್ಟು ಯೂಸ್ ಮಾಡ್ಕೋಬೋದು. ಇದು ಲೇಡೀಸ್ ಮೂಲಕ ಖರ್ಚು ಮಾಡಿಬಿಟ್ಟು ಜೆಂಟ್ಸ್ ಸೌತ್ ವೆಸ್ಟಲ್ಲಿ ಇರುವ ಕ್ಯಾಶ್ ಬ್ಯಾಕ್ಸನ್ನೇ ಮೇಂಟೈನ್ ಮಾಡ್ಬೋದು, ಲೇಡೀಸ್ನ ಮೇಂಟೈನ್ ಮಾಡ್ಬೋದು, ತಪ್ಪೇನಿಲ್ಲ. ಈ ಥರ ಮಾಡ್ಕೊಂಬಂದರೆ ನಮ್ಮದು ಬರೋ ಕಷ್ಟ ಬಿದ್ದು ದುಡಿಯೋ ಅಮೌಂಟು ಸ್ವಲ್ಪ ನಾವು ಸೇಫ್ ಗಾರ್ಡ್ ಮಾಡ್ಕೋಬಹುದು. ಸೊ ಇದೇ ಇಂಪಾರ್ಟೆಂಟ್ ಪಾಯಿಂಟ್ ಆಗಿ ಸ್ವಲ್ಪ ಡ್ರಾಯಿಂಗ್ಸ್ಗಳು ಆ್ಯಡ್ ಮಾಡಿದ್ದೀವಿ. ಅದನ್ನು ನೋಡಿ ಬೇರೆ ಡೌಟ್ ಇದ್ರೂ ತಾವು ಕಮೆಂಟ್ಸ್ ಮಾಡಿ ಸರ್. ಕಮೆಂಟ್ಸ್ ಆರ್ ವೆಲ್ಕಮ್. ಥ್ಯಾಂಕ್ ಯು. ನಮಸ್ಕಾರ.